ಅಲ್ಲ ನಮ್ಮ ಗಿಲ್ಲಿಗೇನಾಗಿದೆ, ಬರ್ರೀ ನೋಡಿದರೆ ಕಾವ್ಯನ ಹಿಂದೆನೇ ಸುತ್ತಾ ಇರ್ತಾನೆ. ನಾನು ಅವನ್ನ ಒಳ್ಳೆ ಕಂಟೆಂಟರು, ಒಳ್ಳೆ ರೀತಿ ಗೇಮ್ ಆಡ್ತಾನೆ, ಒಳ್ಳೆ ರೀತಿ ಮಾತಾಡ್ತಾನೆ, ತಮಾಷೆ ಮಾಡ್ತಾನೆ, ಕಾಮಿಡಿಯನ್ನು. ಹೀ ಈಸ್ ವೆರಿ ಟ್ಯಾಲೆಂಟೆಡ್ ಅಂದ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಕಾವ್ಯನ ಹಿಂದೆ ಬೆನ್ನೆತ್ತಿ ಅವಳು ಮಾತಾಡಿಲ್ಲ ಅಂತ ತನ್ನ ಕ್ಯಾರೆಕ್ಟರ್ನೇ ಲಾಸ್ ಮಾಡ್ಕೊತಿದ್ದಾನಲ್ಲ ಇವನು ಬಡ್ಡಿ ಮಗ. ಗೊತ್ತಾಗಂಗಿಲ್ಲ ಅವನಿಗೆ ಒಂಚೂರು. ಆಟ ಆಡೋಕ್ಕೆ ಬಂದಿರೋದಾ ಅಥವಾ ಇನ್ನೊಬ್ರಿಗೆ ಸಮಾಧಾನ ಮಾಡೋಕ್ಕೆ ಬಂದಿರೋದಾ? ಇಲ್ಲಿ ಈ ಥರ ಮಾಡ್ಕೊಂಡೇ ಅವನು ಎಲ್ಲರ ಕಣ್ಣಿಗೂ ಹೆಂಗೆ ಆಗ್ತಿದ್ದ ವಿಲನ್ನು. ಬೇರೆಯವ್ರ ಹೆಣ್ಮಕ್ಳು ಕಾಣಂಗಿಲ್ಲ, ಕಾವ್ಯ ಮಾತ್ರ ಕಾಣ್ತಾಳೆ. ಇದೇ ಪೋಟ್ರೆ ಆಗ್ತಾ ಇರೋದು ಜನರಿಗೆ. ಇವನು ತನ್ನ ಆಟ ಆಡಿದರೆ ಎಷ್ಟೋ ಚಲೋ ಆಗ್ತಿತ್ತು. ಅದ್ರಿಗೆ ಏನು ಮಾಡೋದು, ಗಿಲ್ಲಿ ಅವನ ಮೈಂಡು ಅವನ ಕಡೆ ಇಲ್ಲ ಇವಾಗ. ಆ ಕಾವ್ಯ ಬೇಜಾರಾಗಿದ್ದಾಳೆ, ಅವಳಿಗೆ ಸಮಾಧಾನ ಮಾಡಬೇಕು, ಅವಳ ಜೊತೆ ಇರಬೇಕು ಅಂತ ಹೇಳಿ ತುಂಬ ಹರಸಾಹಸ ಪಡಾಕತ್ತಾನೆ. ಬಟ್ ಆ್ಯಕ್ಚುಲಿ ತನ್ನ ಆಟನೇ ಅವನು ಮರ್ತು ಹೋಗ್ಬಿಟ್ಟಿದ್ದಾನೆ. ಯಾಕೆ ಫಸ್ಟ್ ಆಫ್ ಆಲ್ ಸಮಾಧಾನ ಮಾಡಬೇಕು ಕಾವ್ಯಗೆ? ಏಕೆ ಅವಳೇನು ಚಿಕ್ಕ ಮಗುನ ಅವಳು ಅಲ್ಲ. ಯಾಕೆ ಸುಮ್ಮನೆ ಅವಳ ಹಿಂದೆ ಬಿದ್ದು ಕಾವು 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 ಹಂಗೆ ಮಾಡಿದರೆ ಯಾಕ್ರೀ ಅವ್ರಿಗೆ ಈಗೋ ಬರಲ್ಲ, ಸೊಕ್ಕು ಬರಲ್ಲ? ಒಂದು ಮನುಷ್ಯಂಗೆ ಎಷ್ಟು ಮಾತಾಡ್ಸೋಕ್ಕೆ ಸಾಧ್ಯ ಅಷ್ಟು ಮಾತ್ರ ಮಾತಾಡಬೇಕು. ಅದನ್ನು ಬಿಟ್ಟು ಅವಳು ಮಾತಾಡಿಲ್ಲ ಅಂದ್ರೂ ಕಾವು ನಾನೇನು ತಪ್ಪು ಮಾಡಿದೆ ಕಾವು ಅಂತ ಅದು ಅವಳು ಎಂಟರ್ಟೈನ್ಮೆಂಟ್ ತೊಗೊತಿದ್ದಾಳೆ. ಇಟ್ಸ್ ನಾಟ್ ಫೇರ್. ಯಾಕಂತಂದರೆ ಗಿಲ್ಲಿ ತನ್ನ ವ್ಯಕ್ತಿತ್ವನೇ ಎಲ್ಲೋ ಒಂದು ಕಡೆ ತಾನೇ ಇಚ್ಛೆಯಿಂದ ಕೆಳಗೆ ಹಾಕತ್ತಾನ. ಇದು ಇವಳಿಗೆ ಎಲ್ಲೋ ಒಂದು ಕಡೆ ನನ್ನ ಹಿಂದೆ ಇಷ್ಟೆಲ್ಲ ಹೇಳಿದ್ರು ಬರ್ತಾನೆ ಅನ್ನೋದೊಂದು ಬರುತ್ತೆ. ಇವನು ಆಟದ ಕಡೆ ಫೋಕಸ್ ಮಾಡಬೇಕು. ನಿನ್ನೆ ಗೇಮಲ್ಲಿ ನಿಜ ಅವನು ನೋಡಿದರೆ ಈ ಕಡೆ ಏನಾಗ್ತೈತೆ ಬಿಗ್ ಬಾಸಲ್ಲಿ. ಹೌದು ತಪ್ಪಿದೆ, ಅವ್ನು ಮಾಡಿದ ತಪ್ಪೋ ಇವಳು ಮಾಡಿದ ತಪ್ಪೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ರೀಸನ್ ಏನು ಗೊತ್ತಾ, ಇವಳಿಗೆ ಒಂದು ಗೊತ್ತಿದೆ, ನಾನು ಏನು ಮಾಡಿದ್ರು ಇವನು ಅನಿಸ್ಕೊತಾನೆ, ಏನು ಮಾಡಿದ್ರು ನನ್ನ ಹಿಂದೆ ಬರ್ತಾನೆ, ಇವನ ಜೊತೆ ಎಷ್ಟಿರ್ಬೇಕು ಅಷ್ಟೇ ಇರಬೇಕು, ನಂದೊಂದು ಇದನ್ನು ಉಳಿಸ್ಕೋಬೇಕು ಅಂಥೇಳಿ ಇವಳು ಅವನ್ನೆಷ್ಟು ಇಗ್ನೋರ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಇಗ್ನೋರ್ ಮಾಡ್ತಿದ್ದಾಳೆ. ಆ ಒಂದು ಮನುಷ್ಯಂಗೆ ಆ ಮಾತು ತಿಳಿತಿಲ್ಲ. ಸೊ ಇದೇ ರೀತಿ ಗಿಲ್ಲಿ ಆಡ್ತಾ ಹೋದರೆ ನಿಜ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಕನಸಿತ್ತು ಗಿಲ್ಲಿ ಗೆಲ್ತಾನೆ, ಒಳ್ಳೆ ರೀತಿಲಿ ಇರ್ತಾನೆ, ಒಳ್ಳೆ ಸ್ಟ್ರಾಟಜಿ ಮಾಡ್ತಾನೆ. ಬಟ್ ಎಲ್ಲೋ ಒಂದು ಕಡೆ ಎವ್ರಿಥಿಂಗ್ ಈಸ್ ಗಾನ್ ಅ ರಾಂಗ್ ವೇ. ಕಾವ್ಯನಿಂದನೇ ಗಿಲ್ಲಿ ಅಂತೇಳಿ ಮತ್ತೊಂದು ಸಲ ಪ್ರೂವ್ ಮಾಡ್ತಾಯಿದ್ದಾನೆ. ಸೊ ನಿನ್ನೆ ಎಪಿಸೋಡ್ ನೋಡಿ ನಿಜ ನನಗಂತೂ ತುಂಬ ಶಾಕ್ ಆಯಿತು. ಯಾಕಂತಂದರೆ ಇವನೇನ ಗಿಲ್ಲಿ ಅಂಥೇಳಿ ಒಂದು ಕ್ಷಣ ಅನ್ನಿಸ್ತು. ಕಾವ್ಯನಿಂದ ಹೋಗಿ 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 ಕಾವ್ಯ ಗಿಲ್ಲಿ ಫ್ರೆಂಡ್ಶಿಪ್ ಈಸ್ ಓಕೆ. ಬಟ್ ಅದೇ ಸ್ನೇಹದಿಂದ, ಅದೇ ಒಂದು ಗೆಳೆತನದಿಂದ ಒಬ್ಬರಿಗೆ ತಮ್ಮಾಟಕ್ಕೆ ಕುತ್ತಾಗ್ತಿದೆ ಅಂದಾಗ ಕಾವ್ಯ ಅಲ್ಲಿಂದ ದೂರ ಸರೋದು. ಆದರೆ ಇವನು ಫ್ರೆಂಡ್ಶಿಪ್ ಮಾಡಿರೋ ಕಾರಣಕ್ಕೆ ಕಾವು ಅಂತ ತನ್ನ ಲೈಫಲ್ಲಿರೋ ಒಂದು ಒಳ್ಳೆ ಮೂಮೆಂಟನ್ನೇ ಕೈ ಚೆಲ್ತಿದ್ದಾನೇನೋ ಅಂತ. ಬಟ್ ಅದು ಓಕೆ. ಆದರೆ ಪ್ರತಿ ಸಲ ಎಷ್ಟು ಚೆಂದ ಎಲ್ಲರೂ ಹೇಳ್ತಾರೆ, ನೋಡು ಆಟಕ್ಕೆ ಬಂದಿದೆಯಾ, ಆಟ ಮಾತ್ರ ಆಡು, ಫ್ರೆಂಡ್ಶಿಪ್ಗೆ ಒಂದು ಎಮೋಷನ್ಸ್ಗೆ ಇಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಎಷ್ಟು ಜನ ರಘು ಸರ್ ಹೇಳ್ತಾರೆ, ರಕ್ಷಿತಾ ಹೇಳ್ತಾಳೆ. ಸೊ ಎಲ್ಲರೂ ಹೇಳಿದ್ರು ಅವನ ಮೈಂಡಲ್ಲಿರೋದು ಒಂದೇ ಕಾವ್ಯ. ಸೊ ಇದರಿಂದ ಗಿಲ್ಲಿ ಅಂತೂ ತನ್ನ ಒಂದು ವ್ಯಕ್ತಿತ್ವನ ಅವನೇ ಕಳ್ಕೊತಿದ್ದಾನೆ ಅಂಥೇಳಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದ್ದಾನೆ. ಸುದೀಪ್ ಸರ್ ಕೂಡ ಅದೇ ಮಾತು ಹೇಳಿದರು. ಎಲ್ಲ ರೀತಿ ಎಂಟರ್ಟೈನ್ಮೆಂಟ್ ಮಾಡಿನೂ ಕೂಡ ಕೊನೆಗೆ ಗೆಲ್ಲಿಲ್ಲ ಅಂದರೆ ತುಂಬ ಅವಮಾನ ಆಗುತ್ತೆ. ಸೊ ಈ ರೀತಿ ಮಾಡೋಕತ್ತಿದ್ದು ಗೊತ್ತಿದ್ರೂ ಅವನು ಕಂಟಿನ್ಯೂ ಮಾಡ್ತಾನೆ ಅಂದರೆ ಅವನ ಗೇಮಿಗೆ ಭಾಳ ಎಫೆಕ್ಟ್ ಆಗುತ್ತಿದ್ದು. ಯಾಕಂತಂದರೆ ಇಲ್ಲಿ ಗಿಲ್ಲಿ, ರಕ್ಷಿತಾ, ರಘು, ಅಶ್ವಿನಿ, ಧ್ರುವಂತ್ ಯಾರೂ ಇನ್ನೊಬ್ರನ್ನ ಗೆಲ್ಸಕ್ಕೆ ಬಂದಿರೋದಾಯಿತು, ಇನ್ನೊಬ್ರ ಕಡೆ ಬೀಳೋದಾಯಿತು, ಅವ್ರು ಹೇಳ್ದಂಗೆ ಕೇಳೋದಾಯಿತು ಇಲ್ಲ. ಸೊ ಎಲ್ಲರೂ ಕೂಡ ಅವರು ಆಟ ಆಡ್ತಿದ್ದಾರೆ. ಸೊ ಅವನು ಆಟ ಆಡಿದ್ರೆ ಬಹಳ ಉತ್ತಮ. ಈ ರೀತಿಯೇ ನಡ್ಕೊತ ಹೋದರೆ ಎಲ್ಲೋ ಒಂದು ಕಡೆ ಅವನ ಲೈಫು ಕೂಡ ಒಂದು ಸರಿ ದಾರಿಲಿಲ್ಲ, ಒಂದು ಟ್ರ್ಯಾಕ್ ತಪ್ಪದಂಗೆ ಆಗುತ್ತೆ. ಸೊ ಪ್ಲೀಸ್ ಗಿಲ್ಲಿ ತನ್ನ ಒಂದು ಆಲೋಚನೆಗೆ ಬಿಟ್ಟಿದ್ದು. ಆದರೆ ಜನರು ನೋಡ್ತಾ ಇರೋದು ನಿನ್ನೊಂದು ಕಾಮಿಡಿಯನ್ನಾಗಿ, ಇನ್ನೊಬ್ಬರ ಮುಂದೆ ಕಾಮಿಡಿ ಪೀಸ್ ಆಗಿಲ್ಲ. ಸೊ ಕಾಮಿಡಿ ಪೀಸ್ ಆಗೋಕ್ಕಿಂತ ಕಾಮಿಡಿಯನ್ನಾಗಿ ಇದೆಯಾ, ಕಾಮಿಡಿಯನ್ನಾಗಿ ಇರು. ಇನ್ನೊಬ್ಬರು ಮೆಚ್ಚಿಸೋಕ್ಕೆ ಕಾವ್ಯಾಗೋ ಇನ್ನೊಬ್ಬರಿಗೆ ಮೆಚ್ಚಿಸೋಕೆ ಆಟ ಆಡಬೇಡ. ನಿನ್ನ ಒಂದು ಇಂಡಿವಿಜುವಲಿಟಿ ಅದನ್ನು ತೋರಿಸು. ಓಕೆ ಗಾಯ್ಸ್. ಸೊ ನಾನು ಗಿಲ್ಲಿನ ಕಂಡ ರೀತಿ ಯಾವ ಥರ ಅಂತ ಹೇಳಿದೆ. ಸೊ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.